ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಾಗಲಕೋಟೆಯಲ್ಲಿ ಕಮಾಲ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಟಾಸ್ಕ್ ಅನ್ನ ಗೆದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಒಂದು ರೀತಿ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ರು ಸತೀಶ್ ಅವರು. ಬಾಗಲಕೋಟೆಯಲ್ಲಿ ಕಮಾಲ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿಎಂ ಸಿದ್ದು ಕೊಟ್ಟಂತಹ ಟಾಸ್ಕ್ ಅನ್ನ ಗೆದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿ ಒಂದು ರೀತಿ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ರು ಸತೀಶ್ ಅವರು. ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಏನಿದೆ ಅದು ವರ್ಕೌಟ್ ಆಗಿದೆ. ಹೀಗಾಗಿ ಉಮೇಶ್ ಮೇಟಿ ಅವರು ಗೆದ್ದು ಬೀಗಿದ್ದಾರೆ. ಅಪ್ಪನಿಗಿಂತಲೂ ಹೆಚ್ಚು ಮತ ಪಡೆದು ಗೆದ್ದಿದ್ದಾರೆ ಉಮೇಶ್ ಮೇಟಿ. ಮೇಟಿ ಪುತ್ರನನ್ನ ಗೆಲ್ಲಿಸಲು ಪಣ ತೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಿದ್ರು ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲಿ 5 ದಿನ ಠಿಕಾಣಿ ಹೂಡಿದ್ರು. ಅಲ್ಲಿ ಅಬ್ಬರದ ಕ್ಯಾಂಪೇನ್ ಅನ್ನ ಮಾಡಿದ್ರು. ಬೂತ್ ಕಾರ್ನರ್ ಮೀಟಿಂಗ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಬೊಮ್ಮಾಯಿ ಮಗನನ್ನ ಶಿಗ್ಗಾಂವ್ನಲ್ಲಿ ಸೋಲಿಸಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿಕೊಂಡು ಒಂದು ರೀತಿ ಟ್ರಬಲ್ ಶೂಟರ್ ಆಗಿ ಕೊಟ್ಟ ಟಾಸ್ಕ್ ಅನ್ನ ಗೆದ್ದಿದ್ದಾರೆ. ಹಾಗಾಗಿ ಮೇಟಿ ಅವರನ್ನ ಅಂದ್ರೆ ಮೇಟಿ ಅವರ ಪುತ್ರರನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಹಿಂದ ಮತಗಳನ್ನ ಸೆಳೆಯೋದ್ರಲ್ಲಿ ಸಕ್ಸಸ್ ಆಗಿದ್ರು ಸತೀಶ್ ಜಾರಕಿಹೊಳಿ ಅವರು. ಈಗ ಬಾಗಲಕೋಟೆಯ ಬೈ ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿಯಾದಂಥ ಚಮತ್ಕಾರವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಒಂದು ಕಡೆ ಅಪ್ಪನಿಗಿಂತ ಹೆಚ್ಚು ಮತವನ್ನ ಪಡೆದು ಗೆದ್ದು ಬೀಗಿದ್ದಾರೆ. ಅದೊಂದು ಕಡೆ ಸಾಕಷ್ಟು ಲೆಕ್ಕಾಚಾರಗಳು, ಅದರಲ್ಲೂ ನಾನು ಹೇಳ್ತಾ ಇದ್ದಲ್ಲ, ಆಡಳಿತ ಪಕ್ಷ ಆಗಿರುವಂಥ ಕಾರಣಕ್ಕಾಗಿ ಬೈ ಎಲೆಕ್ಷನ್ ಒಂದು ರೀತಿ ಅಗ್ನಿ ಪರೀಕ್ಷೆ ಇದ್ದಂತೆ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಸಪೋಸ್ ಸೋತು ಬಿಡ್ತು ಅಂತ ಅಂದರೆ ಅದು ಬೇರೆ ರೀತಿಯಾದಂಥ ಮೆಸೇಜ್ ಪಾಸ್ ಆಗುತ್ತೆ. ಇದೇ ಕಾರಣಕ್ಕಾಗಿಯೇ ಅತ್ತ ದಾವಣಗೆರೆ ಇತ್ತ ಬಾಗಲಕೋಟೆ ಎರಡೂ ಕ್ಷೇತ್ರಗಳನ್ನು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಲ್ಲೇ ಠಿಕಾಣಿ ಹೂಡಿ ಅಬ್ಬರದ ಪ್ರಚಾರಗಳನ್ನು ಮಾಡಿಕೊಂಡು ಅಹಿಂದ ಮತಗಳನ್ನು ಸೆಳೆಯೋದ್ರ ಮೂಲಕ ಒಂದು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಂತಹ ಟಾಸ್ಕ್ ಏನಿದೆ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಅವರು ಕೊಟ್ಟಂತಹ ಟಾಸ್ಕ್ ಪರವಾಗಿ ಕೆಲಸ ಮಾಡಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಹಿಂದೆ ಅವರು ಯಾವ ರೀತಿಯಾಗಿ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರಲ್ಲ ಸತೀಶ್ ಜಾರಕಿಹೊಳಿ ಅವರು, ಒಂದು ರೀತಿ ಟ್ರಬಲ್ ಶೂಟರ್ ಆಗಿ ಹೆಂಗೆ ಯಾವ ಒಂದು ಟ್ರಿಕ್ಕನ್ನು ಪ್ಲೇ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ತಂತ್ರಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಭಾಳ ಚೆನ್ನಾಗಿ ಅವ್ರಿಗೆ ಕರಗತ ಆಗಿದೆ. ಹೀಗಾಗಿ ಹಿಂದೆ ಶಿಗ್ಗಾಂವ್ನಲ್ಲಿ ಏನು ನಡೆದಿತ್ತಲ್ಲ ಅದೇ ರೀತಿಯಾದಂತಹ ಪ್ಲಾನನ್ನು ಇಲ್ಲೂ ಕೂಡ ವರ್ಕೌಟ್ ಮಾಡಿ ಅಹಿಂದ ಮತಗಳನ್ನು ಸೆಳೆಯೋದ್ರಲ್ಲಿ ಸಕ್ಸಸ್ ಆಗಿದ್ರಲ್ಲ, ಇಲ್ಲೂ ಕೂಡ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲೂ ಅದೇ ಚಮತ್ಕಾರವನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರದರ್ಶನ ಮಾಡಿರೋದು. ಹೀಗಾಗಿ ಎರಡು ಬೈ ಎಲೆಕ್ಷನ್ ಏನು ನಡೆದಿತ್ತಲ್ಲ ಎರಡು ಕ್ಷೇತ್ರಗಳಿಗೆ, ಆ ಎರಡೂ ಕ್ಷೇತ್ರಗಳಲ್ಲಿ ಅತ್ತ ಬಾಗಲಕೋಟೆ ಇತ್ತ ದಾವಣಗೆರೆ ಎರಡೂ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಮತದಾರ ಪ್ರಭುಗಳು.